ಸರ್ ನಾವು ಗುತ್ತಿಗೆದಾರ ಕ್ಲಾಸ್ 3 ಗುತ್ತಿಗೆದಾರ ರೀ. ನಾವು ರಿಸರ್ವ್ ಕಾಂಟ್ರಾಕ್ಟರ್ SC ST ಕಾಮಗಾರಿಗಳು ನಾವು ರಿಸರ್ವ್ದಾಗ ತೊಗೊಂಡಿದ್ದೀವಿ CM EDP ಫಂಡ್ ಒಳಗೆ ರೀ. ಆ ಫಂಡ್ ಒಳಗೆ ನಾವು ತೊಗೊಂಡು 2 ತಿಂಗಳಾಯ್ತು ಸುಮಾರು ರೀ. ನಾವು ಗುತ್ತಿಗೆ ಟೆಂಡರ್ ಆದೇಶ ತೊಗೊಂಡ್ರಿ. ಆದೇಶ ತೊಗೊಂಡ್ರು ಇಲ್ಲಿದ್ದಂಥ ಮಲ್ಲಿಕಾರ್ಜುನ್ ನಂಬಿಗೇರ್ ಅವರು AW ಅವರಾಗಲಿ ಮತ್ತು ಸೆಕ್ಷನ್ ಆಫೀಸರ್ ಅಂತ ಶಿವಕುಮಾರ್ ಪಾಟೀಲ್ ಅವರಾಗಲಿ ರೀ, ಇಲ್ಲಿವರೆಗೆ ನಮ್ಗೆ ಯಾವುದೇ ರೀತಿ ಕಾಮಗಾರಿಯನ್ನು ತೋರ್ಸಂಗೂ ಇಲ್ಲ ರೀ, ಕಾಮಗಾರಿ ಮಾಡೋಕ್ಕೂ ಬಿಡಂಗಿಲ್ಲ ರೀ. ನಾವು ಏನಾರು ಕೇಳಾಕತ್ರ ನೀವು ಅವ್ರಿಗೆ ಭೇಟಿ ಆಗ್ರಿ, ಅಕಿವಾಡ ಸುರೇಶನ್ ಅವ್ರಿಗೆ ಭೇಟಿ ಆಗ್ರಿ, ಮತ್ತು ಬಾಬನಗೌಡ್ರಿಗೆ ಭೇಟಿ ಆಗ್ರಿ ಅಂತ ಹೇಳ್ತಾರೆ ರೀ. ಅವ್ರು ಯಾರು ಅದು ಕೇರು ಇವ್ರು ಹೇಳಂಗಿಲ್ಲ ರೀ. ಮತ್ತು ನಾವು ಶಾಸಕರು ಭೇಟಿ ಹಾಕಿವಿ ಅಂದ್ರೆ ಅವ್ರು ಅಕಿವಾಡ ಸುರೇಶ್ ಅವ್ರು ಏನಂತಾರೆ, ಶಾಸಕರಿಗೆ ಯಾಕೆ ಭೇಟಿ ಹಾಕಿರಿ ನೀವು, ಕಾರಣ ಏನೈತಿ, ನನಗೆ ಭೇಟಿ ಆಗ್ಬೇಕತ್ತಾರೆ ರೀ. ಯಾವ ಕಾರಣಕ್ಕತ್ತಾರ ಅದು ಗೊತ್ತಾಗ್ಬೇಕು ರೀ. ಮತ್ತು ಈ ರೀತಿ ನಾವು ಸತತ ದಿನಾಲೂ ಇಲ್ಲಿ ಆಫೀಸ್ ಬರೋದು, ಇಲ್ಲಿ ಕೂಡೋದು, ನಾವು ಹೋಗೋದು ಆಗಿ ಸುಮಾರು 2 ತಿಂಗಳು ಆತ್ರಿ. ಈಗ ಇವ್ರಿಗೆ ಬೇಸತ್ತ W ಅವ್ರ ಕಡೆ ಹೋದಿವಿ ರೀ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಾಗಲಕೋಟೆ ಅವ್ರ ಕಡೆ ರೀ, ಆಕಾಶ್ ಸರ್ ಕಡೆ ರೀ. ಅವರು 2-3 ಸರಿಗೆ ಹೋದ್ರೂ ಇಲ್ಲ ನಾ ಹೇಳಿಸ್ತೀನಿ ಚಾಲೂ ಮಾಡಿಸ್ತೀನಿ ಹಿಂಗಂದು ಅವ್ರು ಸುಮಾರು ದಿನಗಳಿಂದ ಒತ್ತಾಕತ್ತಾರೆ. ಈಗ ಅವರು ನಮ್ಗೆ ಸ್ಪಂದನೆ ಇಲ್ಲ ರೀ, ಇವ್ರದ್ದು ಯಾವುದೇ ರೀತಿ ಸ್ಪಂದನೆ ಇಲ್ಲ ರೀ. ಮತ್ತು ಎಲ್ಲ ಕಾಮಗಾರಿಗಳು ನಮ್ಮ ಕ್ಷೇತ್ರಕ್ಕೆ ಚಾಲೂ ಆದರೂ ಇವು ದಲಿತರು SC ST ಜನಾಂಗದವ್ರು ಮಾತ್ರ ಕಾಮಗಾರಿಗಳನ್ನ ಸರಿಯಾಗಿ ಚಾಲೂ ಮಾಡೋಂಗಿಲ್ಲ, ಪೂಜೆಗೂ ಬರೋಂಗಿಲ್ಲ. ಮತ್ತು ಪೂಜೆ ಅವ್ರು ಬರೋಂಗಿಲ್ಲ ಅಂದ್ರೆ ಸಾಹೇಬ್ರು ಹೆಂಗೆ ಮಾಡೋದು ಅನ್ನೋಣ ನಮಗೇನೂ ಗೊತ್ತಿಲ್ಲಪ್ಪ, ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ಅಧಿಕಾರಿಗಳು ಅಸಡ್ಡೆ ತೋರಿಸತ್ತಾರೆ ಇದ್ರಾಗ ರೀ. ಈ ರೀತಿ ಆದ್ರೆ ನಾವು ಮುಂದೆ ಜೀವನ ಯಾವ ರೀತಿ ಮಾಡೋದು, ಅದಕ್ಕೆ ದಯಾಳುಗಳು ತಾವುಗಳು ಪತ್ರಿಕಾ ಮಿತ್ರರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. 4 ತಿಂಗಳಿಂದ ಆತ್ರಿ, ಅಲ್ಲಿಂದ 2 ತಿಂಗಳಿಂದ ಈ ಆಫೀಸಿಂದ ಅಲ್ದಾಡಕತ್ತಿತ್ತು, ಆದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮಲ್ಲಿಕಾರ್ಜುನ್ ನಂಬಿಗೇರ್ ಅವರಾಗಲಿ ಮತ್ತು ಕಾರ್ಮಿಕ ಅಧಿಕಾರಿ ಬಾಗಲಕೋಟೆ ಅವರು AW ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ಕಾಮಗಾರಿ ತೋರ್ಸೋಕ್ಕೂ ತಯಾರಿಲ್ಲ, ಮಾಡೋಕ್ಕೂ ಬಿಡ್ತಾಯಿಲ್ಲ. ಯಾವ ಕಾಮಗಾರಿ ಐತಿ ನಿಮ್ಗೆ ಆಗೈತೆ ರೀ? ಸೈದಾಪುರ ಅಂತಲ್ಲಿ ಲೋಕಲ್ ತೋಟದ 20 ಲಕ್ಷ ರೂಪಾಯಿ ಟೆಂಟ್ ಆಗಿರುತ್ತೆ ನನಗೆ. ಅದನ್ನು ಇಲ್ಲಿವರೆಗೂ 2 ತಿಂಗಳಿಂದ ಮಾಡೋಕ್ಕೆ ಬಿಡ್ತಾಯಿಲ್ಲ ಸರ್. ಅದನ್ನ ತೋರಿಸಿಲ್ಲ ರೀ ನೀವು? ಇನ್ನೂವರೆಗೆ ವರ್ಕ್ ತೋರಿಸಿಲ್ಲ ಸರ್, ಕಾಮಗಾರಿನೇ ತೋರಿಸಿಲ್ಲ. ಈಗ ಆರ್ಡ್ರ್ ಎಲ್ಲ ಪಾಸ್ ಆಗಿದ್ರಿ? ನಿಮ್ಗೆ ಆರ್ಡ್ರ್ ಪಾಸ್ ಆಗಿದ್ರಿ, ನಮ್ಮ ಹೆಸರಲ್ಲಿ ಅಗ್ರಿಮೆಂಟ್ ಆಗಿದ್ರಿ, ಇನ್ನೂವರೆಗೂ ವರ್ಕು ಎಲ್ಲಿ ಕೆಲಸ ಇದೆ ಅಂತ ಇಲ್ಲಿವರೆಗೂ ತೋರಿಸ್ತಾ ಇಲ್ಲ. ಮತ್ತು ಆಫೀಸಿಗೆ 2 ತಿಂಗಳಿಂದ ಅಡ್ಡಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಆದ ಕಾರಣ ನಾವು ಸ್ಟ್ರೈಕಾಗಿ ಕೂತೀವಿ ರೀ. ಇವತ್ತಿನ ದಿನ ಏನೊಂದು ಗುತ್ತಿಗೆದಾರರು ಒಂದು ಇಲ್ಲಿ ನಮ್ಮ ಕಾರ್ಯನಿರ್ವಾಹಕ ಆಫೀಸ್ ಹತ್ರ ಏನು ಹೋರಾಟ ಹಮ್ಮಿಕೊಂಡೈತಿ. ಯಾಕಂದ್ರೆ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿದರೂ ಕೂಡ ಅವರಿಗೆ ಕೆಲಸಗಳನ್ನ ತೋರಿಸಲಾರ್ದ ಮತ್ತು ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡಲಾರ್ದ ಬಡ ದಲಿತ ಕುಟುಂಬದಿಂದ ಬಂದವರು, ಅವ್ರೇನು ಅಗದಿ ದೊಡ್ಡ ಶ್ರೀಮಂತರಲ್ಲ ಏನಲ್ಲ, ಕುಟುಂಬದಿಂದ ಬಂದು ಅದನ್ನು ಅವಲಂಬನೆಯಾಗಿ ಅದನ್ನು ಜೀವನ ಸಾಗಿಸೋದು, ಅದ ಕುಟುಂಬ ನಡೆಸೋದು ನಿರ್ವಹಣೆಗೆ ಆಗಿರ್ತೈತಿ. ನೀವು ಕಾಮಗಾರಿಗಳನ್ನ ಅವ್ರಿಗೆ ಕೊಟ್ಟರು ಏನು ಬೇಕತ್ತು ಕೊಡ್ತಿರೋ ಏನು ಬ್ಯಾಡತ್ತು ಕೊಡ್ತಿರೋ ಗೊತ್ತಾಗವಲ್ತ. ಏನು ಅವರಿಗೆ ಇನ್ನು ನೀವು ಯಾರಿಗೂ ಕೊಡಂಗಿಲ್ಲ ರೀ, ಅದು ಬಿಟ್ಟರೆ ಆಫೀಸರ್ಸ್ರಿ ನೀವೆಲ್ಲ ನಿಮ್ಮ ಕಾಮಗಾರಿ ಮಾಡ್ಸಂಗಿಲ್ಲ ರೀ ಮಟ್ಟಂಗಿಲ್ಲ ರೀ ಅಂತೇಳಿ ಅಲ್ರಿ. ನಾವು ಇನ್ನೂ ಯಾವ ಇದ್ರೊಳಗಾರ ಇದೀವಿ ಅನ್ನೋದು ತಿಳಿವಲ್ತ. ಪ್ರಜಾಪ್ರಭುತ್ವ ಹಕ್ಕದೊಳಗೆ ನನ್ನನ್ನು ಇದನ್ನು ಮಾಡೋಕ್ಕಂತ ಅಂತ ಒಂದು ಟೆಂಡರ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ನೀವೆಲ್ಲ ಅಗ್ರಿಮೆಂಟ್ ಮಾಡಿ ಅವ್ರಿಗೆ ಇನ್ನಾದರೂ ಕಾಮಗಾರಿನ ತೋರಿಸಿಲ್ಲ ಅಂದ್ರೆ ನೀವು ಆಫೀಸರ್ ನಮಗೆ ಯಾಕೆ ಬೇಕಿಲ್ಲ? ನೀವು ಇಂಥ ಆಫೀಸರ್ನ ತೊಗೊಂಡು ನಾವೇನು ಮಾಡಬೇಕಿಲ್ಲಿ? ನೀವು ಕಾಮಗಾರಿಗಳನ್ನ ತೋರಿಸಿ ಇವರಿಗೆಲ್ಲ ಆಯ್ತು, ಎಲ್ಲರಿಗೂ ತೋರಿಸ್ಲಾರ್ದ ಇದೀರಿ. ಎಲ್ಲರೂ ಕಾಮಗಾರಿಗಳನ್ನ ಚಾಲೂ ಮಾಡಿರಿ, ಇವ್ರ ಕಾಮಗಾರಿಗಳನ್ನ ಚಾಲೂ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಇದ್ರ ಹಿಂದಿದ್ದು ಉದ್ದೇಶ ಆದ್ರೆ ಏನು ನಮಗೆ? ಆ ಉದ್ದೇಶ ಆದರೂ ಹೇಳಿಬಿಡ್ರಿ ಇವತ್ತು. ಏನು ಆ ಉದ್ದೇಶನೂ ಇವತ್ತು ತೀರಿಸಿಬಿಡ್ತೀವಿ. ನಾವು ಹೋರಾಟಗಾರರು ಏನು ಇವತ್ತು ಬಂದೀವಿ ಆ ಉದ್ದೇಶವನ್ನು ನಾವು ತೀರಿಸಿ ಹೋಗಿಬಿಡ್ತೀವಿ. ಈ ರೀತಿ ಆಗಬಾರ್ದು. ಗುತ್ತಿಗೆದಾರರಿಗೆ ಯಾವ ಕಾಮಗಾರಿಗಳನ್ನ ಕೊಟ್ಟಿದ್ರಿ, ಯಾವ ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿದ್ರಿ, ಆ ಕಾಮಗಾರಿ ತೋರಿಸ್ಬೇಕು, ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು. ನೀವೆಲ್ಲ ಆದೇಶ ಕಾಪಿ ಒಳಗೆ ಆದೇಶ ಮಾಡ್ತೀರಲ್ರಿ. ಅಲ್ರಿ ಈಗ ಅವ್ರು 2 ತಿಂಗಳು ಆತತ್ತಿಲ್ಲ ಆಫೀಸಿಗೆ ಅಲ್ದಾಡಕತ್ತ, ನೀವು ಆದೇಶ ಕಾಪಿ ಒಳಗೆ ಹಾಕ್ತೀರಿ. 4 ತಿಂಗಳೊಳಗೆ ಕಾಮಗಾರಿ ಮುಗಿಸ್ಕೊಡ್ಬೇಕು ನೀವು ಅಂತ ಹೇಳ್ತೀರಿ. ಏನು ನೀವು 4 ತಿಂಗಳೊಳಗಾಗಿ ಮುಗಿಸ್ಕೊಡೋದು ಕಾಮಗಾರಿ ಹೇಳ್ತೀರಿ. ಈಗ 2 ತಿಂಗಳು ಆತೀನಿ, 2 ತಿಂಗಳೊಳಗೆ ಕಾಮಗಾರಿ ಹೆಂಗೆ ಮಾಡ್ಬೇಕು ರೀ ಅವ? ಇಲ್ಲಿಕಂದ್ರೆ ಅವ್ನು ಮುಟ್ಟಿಗಳು ಹಾಕೋದು, ಹಣಗನ್ನು ಬೇರೆ ಕಡೆ ದುರ್ಬಳಕೆ ಮಾಡ್ಕೊಂಡು ಬೇರೆ ಕಡೆ ಹಾಕುವಂಥ ವ್ಯವಸ್ಥೆ, ಇಂಥ ಹುನ್ನಾರಗಳನ್ನ ಬೇರೆ ಬೇರೆ ರೀತಿ ಮಾಡ್ತಕ್ಕಂಥ ಏನಾರು ನೀವು ಅದಿರನ? ಆ ಕಾಮಗಾರಿ ಯಾರಿಗೆ ಕೊಟ್ಟಿದ್ದೀರಿ? ಯಾರು ನಮ್ಮ ಬಂಡಿವಾಡವ್ರಿಗೆ ಏನು ಕೊಟ್ಟಿದ್ದೀರಿ? ತಳಗಡೆಯವ್ರಿಗೆ ನೀವೇನು ಕಾಮಗಾರಿಗಳನ್ನ ಕೊಟ್ಟಿದ್ದೀರಿ? ಅದು ಈಗಾಗಲೇ ಕೂಡಲೇ ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಈ ಹೋರಾಟ ಉಗ್ರವಾದ ಹೋರಾಟಕ್ಕೆ ರೂಪುರೇಷಕ್ಕೆ ನೀವು ಹಾದಿ ಮಾಡಿಕೊಡ್ತೀರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲ ಸಹಕಾರದಿಂದ ಮಾಡ್ಕೊಂಡು ಹೋಗಬೇಕು. ನಾವು ಗುತ್ತಿಗೆದಾರರಿಗೆ ಸೈಟ್ ತೋರಿಸಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತದೆ. ಯಾಕಂತಂದರೆ ಗುತ್ತಿಗೆದಾರ ಈಗ ಸಹದೇ ತೊಳಗಡೆ ಇದ್ದಾರೆ, ಈಗಾಗಲೇ ಒಂದು ಭಾಗಶಃ ಕೆಲಸ ಮಾಡಿ ಸ್ಥಾನಿಕವಾಗಿ ಅಲ್ಲಿ ತಕರಾರಾದಾಗ ಅವ್ರು ಎಷ್ಟು ಕೆಲಸ ನಿರ್ವಹಿಸ್ತಾರೆ ಅಷ್ಟು ಭಾಗಶಃ ಬಿಲ್ಲನ್ನು ಕೊಟ್ಟಿದ್ದೀವಿ. ಸ್ಥಾನಿಕವಾಗಿ ತಕರಾರು ಯಾವುದೇ ಬಂದರೂ ಗುತ್ತಿಗೆದಾರ ಒಂದು ಇಲಾಖೆ ಕರ್ತವ್ಯ ಇರ್ತದೆ. ಅವರೊಬ್ಬರದೇ ತಪ್ಪು ನಮ್ಮದೊಬ್ಬರದೇ ತಪ್ಪು ಅನ್ನೋದಲ್ಲ, ಎಲ್ಲರ ಸಹಕಾರದಿಂದ ಮಾಡಿದರೆ ಸಾಧನೆ ಅನುಕೂಲ ಆಗ್ತದೆ. ಹಾಗಾಗಿ ಅವ್ರು ಎಷ್ಟು ಕೆಲಸ ನಿರ್ವಹಣೆ ಮಾಡಿದರೆ ಅದನ್ನು ಹೇಳಿದ್ವಿ. ಲೋಕಲ್ ಸಮಸ್ಯೆ ಇರೋದರಿಂದ ಅದನ್ನು ತಕರಾರು ಬಗೆಹರಿದ ತಕ್ಷಣ ಮುಂದೆ ಕೆಲಸ ಮಾಡಂತ ಹೇಳಿದ್ವಿ. ಹಾಗಾಗಿ ಅವರು ಸೈಟ್ ತೋರಿಸದೇನೆ ನಮ್ಗೆ ಅಧಿಕಾರಿಗಳು ಆರೋಪ ಮಾಡ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತದೆ. ಇದ್ರ ಬಗ್ಗೆ ನಾವು ಚರ್ಚಿಸಿ ಮಾಡಿ ನಮ್ಮ ಸಹೋದರವರು ಅವ್ರೇನು ಗುತ್ತಿಗೆದಾರ ಅಂದ ತಕ್ಷಣ ನಾವು ಆರೋಪ ಮಾಡ್ತಾಯಿಲ್ಲ. ಇದನ್ನು ಮೊದಲೇ ಅವರಿಗೆ ತಿಳಿ ಹೇಳಿದ್ವಿ. ಯಾವುದೇ ಗುತ್ತಿಗೆದಾರ ಆಗಲಿ ಏನಾಗಲಿ
ಸಮುದಾಯಕ್ಕೆ ಹಚ್ಚಬೇಡಿ. ಯಾಕಂದರೆ ನಾವೆಲ್ಲರೂ ಸಮಾನಾಗಿ ನೋಡುವಂಥ ಈ ವ್ಯವಸ್ಥೆ ಒಳಗೆ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಅದು ದಲಿತರು ನಾವು ಅಂತೇಳಿ ಆರೋಪ ಮಾಡೋದು ಸತ್ಯಕ್ಕೆ ದೂರವಾಗಿರ್ತದೆ. ಆದ್ದರಿಂದ ದಯಮಾಡಿ ಇದನ್ನು ಸಮುದಾಯಕ್ಕೆ ತರಬಾರ್ದಾಗಿತ್ತು. ತಂದಿದ್ದಾರೆ ಅವರು ನಮ್ಮ ಸಹೋದರರೇ. ಹಾಗಾಗಿ ಅವ್ರೇನು ಗುತ್ತಿಗೆದಾರ ಹೇಳ್ತಾರೆ ಕೆಲಸ ತೋರಿಸಿಲ್ಲ ಮಾಡಿಲ್ಲ ಅಂತೇಳಿ. ಕೆಲಸ ತೋರಿಸಿದ್ರೆ ಕೆಲಸ ಹೆಂಗೆ ಮಾಡಿದರು ನಮ್ಮದು. ಆಮೇಲೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಈಗ ಶಿಷ್ಟಾಚಾರನ ಪಾಲನೆ ಮಾಡಬೇಕಾದ್ರೆ ಶಾಸಕರು ಹೇಳ್ದಂಗೆ ನಾವು ಕೇಳಬೇಕು. ಹೌದಾ, ಅವ್ರು ಯಾವ ಡೇಟಿಗೆ ಬರ್ತಾರೆ ಆ ಡೇಟಿಗೆ ನಾವು ಕೆಲಸ ಮಾಡಬೇಕು. ಅವ್ರ ನಿರ್ದೇಶನ ಮಾಡ್ಬೇಕಂತಲೇ ಸಂವಿಧಾನದಲ್ಲಿ ಅವಕಾಶ ಇದೆ. ನಾವು ಬಿಟ್ಟು ಯಾವುದೂ ಮಾಡಿಲ್ಲ. ಹಾಗಾಗಿ ಅವರು ಅದನ್ನು ವ್ಯಕ್ತಿಗತವಾಗಿ ತೊಗೊಂಡು ಲೋಕಲ್ ಸಮಸ್ಯೆ ತಂದು ಇಲಾಖೆಗೆ ತಂದು ಹಚ್ಚಿದ್ದಾರೆ. ಈಗ ಅವರು ನಾವು ಗುತ್ತಿಗೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ಸಮಾಜ ಬಾಂಧವರಿದ್ದಾರೆ. ಇದನ್ನು ಸತ್ಯಾಗ್ರಹನ ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಸಹಕಾರ ಕೊಟ್ಟಲ್ಲಿ ನಾವು ಮುಂದಿನ ಇಲಾಖೆಯಿಂದ ನಮ್ಮ ಸಂಪೂರ್ಣ ಸಹಕಾರ ಇದೆ. ಅವರು ನಮ್ಮ ಸಹೋದರ ಆರೋಪ ಮಾಡಿದರು ಸ್ಥಳ ತೋರಿಸಿಲ್ಲ ಇದು ಮಾಡಿರ್ತಾರೆ. ಈಗಾಗಲೇ 2-3 ಸಲ ಸ್ಥಳ ತೋರಿಸಿದ್ವಿ, ನೋಡಿದ್ದಾರೆ. ಶಾಸಕರು ಭೂಮಿ ಪೂಜೆ ಮಾಡಿದೆ ಕೆಲಸ ಮಾಡುವ ಶಿಷ್ಟಾಚಾರ ಇರೋದ್ರಿಂದ ಅದಕ್ಕಾಗಿ ಕಾಯ್ತಾ ಇದ್ದೀವಿ. ನಾವು ಶಾಸಕರಿಗೆ ಒತ್ತಡ ಏರಿದ್ದೀವಿ, ನಮಗೆ ಭೂಮಿ ಪೂಜೆ ಮಾಡಿಕೊಡಿ ಸರ್, ಸಾಂಗ್ ಅನುಕೂಲ ಆಗುತ್ತೆ ಮಾಡೋಂತ. ಅವರು ಕೆಲವು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ, ಕೊಡ್ತೀನಪ್ಪ ಮಾಡೋಣ ಅಂತ ಒಂದು ಒಳ್ಳೆಯ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ 1 ವಾರ ಅವಕಾಶ ಒಳಗೆ ಭೂಮಿ ಪೂಜೆ ಮಾಡಿ ಏನು ಗುತ್ತಿಗೆದಾರ ಇದ್ದಾರೆ ಅವ್ರಿಗೆ ನಾವು ನಮ್ಮ ಇಲಾಖೆಯಿಂದ ಸಂಪೂರ್ಣ ಬೆಂಬಲ ಇರ್ತದೆ. ಹಾಗಾಗಿ ಇದು ಯಾವುದೇ ವ್ಯಕ್ತಿಗತವಾಗಿಲ್ಲ. ಎಲ್ಲರೂ ಸಹಕಾರದಿಂದ ಕೆಲಸ ಮಾಡೋಣ, ಅಭಿವೃದ್ಧಿ ಕಡೆ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳಿ ಮಾತ್ರ ಮುಗಿಸ್ತೀನಿ. ಧನ್ಯವಾದ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.